ಜೈ ಶ್ರೀರಾಮ್. ಆಲಂಗೂರು ಗ್ರಾಮದಲ್ಲಿ 1891ನೇ ಇಸ್ವಿ ಇದೇ ಶ್ರೀರಾಮನವಮಿ ದಿವಸ ಅದನ್ನು ಸ್ಟಾರ್ಟ್ ಮಾಡಿ ಇವತ್ತಿಗೆ 133 ವಯಸ್ಸಾಗಿದೆ. 1991ರಿಂದ ನಮ್ಮ ಚೆಂಗೇಗೌಡರು ಧರ್ಮಪತ್ನಿ ವರಲಕ್ಷ್ಮಮ್ಮ ಅದನ್ನು ಮುಂದುವರಿಸ್ಕೊಂಡೋದು. ಇದಕ್ಕೆ ನಾನು ಫಸ್ಟು ಧನ್ಯವಾದ ಹೇಳಬೇಕಾಗಿರೋದು ನಮ್ಮ ತಾಲೂಕಿನ ಆಲಂಗೂರು ಗ್ರಾಮದ ಜನತೆಗೆ.
श्रीमद्भिङ्गटनादाय श्रीनिवासाय मङ्गलम् मङ्गलं मौसुरेन्द्राय मानिगुणात्मने चक्रवर्तिजनोजाय सार्वभौमाय मङ्गलम् ॐ शान्ति। ಜೈ ಶ್ರೀರಾಮ್. ನಮ್ಮ ಮುಲ್ಬಾಲ್ ತಾಲೂಕು ಆಲಂಗೂರು ಗ್ರಾಮದಲ್ಲಿ 1891 ಇಸ್ವಿ ನಮ್ಮ ಮುತ್ತಾತ ದಿವಂಗತ ರಾಮೇಗೌಡರು ಅವರ ಧರ್ಮಪತ್ನಿ ಕೆಂಪಮ್ಮನವರು ಇದೇ ಶ್ರೀರಾಮನವಮಿ ದಿವಸ ಅದನ್ನು ಸ್ಟಾರ್ಟ್ ಮಾಡಿ ಇವತ್ತಿಗೆ 130 ವಯಸ್ಸಾಗಿದೆ. ಫಸ್ಟು ರಾಮೋತ್ಸವ ಮಾಡಿದ್ವಿ 3 ತಿಂಗಳು, ಮತ್ತು ಕೃಷ್ಣೋತ್ಸವ ಅಂತ 2 ಉತ್ಸವ ಮಾಡಿದ್ದು.
ದಿವಂಗತ ರಾಮೇಗೌಡರು. ತದನಂತರ 1991 ನಮ್ಮ ಚೆಂಗೇಗೌಡರು, ಅವರ ಧರ್ಮಪತ್ನಿ ವರಲಕ್ಷ್ಮಮ್ಮ ಅದನ್ನು ಮುಂದುವರ್ಸ್ಕೊಂಡು ಹೋದರು. 100 ವರ್ಷ ಪ್ರೋಗ್ರಾಮ್ ಆದಾಗ 1991 ದಿವಂಗತ ಅವರ ಚೆಂಗೇಗೌಡ ಒಂದನೇ ಮಗ ಶ್ರೀರಾಮೇಗೌಡರು ಮತ್ತು ಅವರ ಧರ್ಮಪತ್ನಿ ಪದ್ಮಾವತಮ್ಮ ಮತ್ತು ಅವರ 5 ಜನ ಸಹೋದರರು ಇದನ್ನು ಆವತ್ತಿಂದ ಇವತ್ತವರೆಗೂ ನಡೆಸ್ಕೊಂಡು ಹೋಗ್ತಾನೇ ಇದ್ದಾರೆ. ಇದಕ್ಕೆ ನಾನು ಫಸ್ಟು ಧನ್ಯವಾದ ಹೇಳಬೇಕಾಗಿರೋದು ನಮ್ಮ ತಾಲೂಕಿನ ಆಲಂಗೂರು ಗ್ರಾಮದ ಜನತೆಗೆ. ಯಾಕಪ್ಪ ಅಂದರೆ ಇಲ್ಲಿ ತಾವೇ ನೋಡಿದ್ದೀರ, ಯಾಕೆ ಇಲ್ಲಿ ಗಾಣಿಗ ಸಮುದಾಯ ಜಾಸ್ತಿ ಇದೆ. ಅವರಿಗೆ ಸೀತಾ ಕಲ್ಯಾಣೋತ್ಸವ ಅವ್ರು ಮೊದಲಿಂದ ಅವ್ರು ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ. ನೆಕ್ಸ್ಟು ದಿಗ್ಬೀದಿ ಅಂತೀವಿ ನಾವು, ಚೌಕಪಾಳ್ಯ ಅಂತೀವಿ, ಅದರಲ್ಲಿ ಬೆಸ್ತರು, ಆಮೇಲೆ ಬಲ್ಲು ಜನಾಂಗದವರು ಅವರೆಲ್ಲ ಸೇರಿಕೊಂಡು ವಸಂತೋತ್ಸವ ಅಂತ, ಕಲ್ಯಾಣ ಆದ ತಕ್ಷಣ ನಾವು ಹೆಂಗೆ ಗಂಡ ಹೆಂಡತಿಯಲ್ಲ ವಸಂತ ಆಡ್ತಾರೋ ಅದೇ ಟೈಪ್ ಇಲ್ಲಿ ವಸಂತೋತ್ಸವ ಮಾಡೋಕ್ಕೆ. ಯಾಕಂದರೆ ಇವತ್ತು ಶ್ರೀರಾಮನವಮಿ ಏನಾದರೂ ನಡಿಬೇಕಾದ್ರೆ ಆಲಂಗೂರು ರಾಮೇಗೌಡ ಇರ್ಬೋದು, ಚೆಂಗೇಗೌಡ ಬತ್ತಿ ರಾಮೇಗೌಡ ಇರ್ಬೋದು, ಇವು ದುಡ್ಡು ಕಾಸು ಕೊಟ್ಟಿರ್ಬೋದು, ಆದರೆ ಸಂಪೂರ್ಣವಾಗಿ ಸಾಥ್ ಕೊಡ್ತಾ ಇರೋದು ನಮ್ಮ ಆಲಂಗೂರು ಗ್ರಾಮಸ್ಥರಿಂದಾನೆ. ತಾವೇ ನೋಡ್ತಾ ಇದ್ದಾರೆ, ಹುಡುಗರು ಅನ್ನ ಬಡಿಸೋದ್ರಿಂದ ಇಟ್ಕೊಂಡು ಎಲ್ಲ ಕಂಪ್ಲೀಟಾಗಿ ಇಲ್ಲಿ ನೋಡಿ. ನಮ್ಮದೇ ಪಲ್ಲಕ್ಕಿ ಇದೆ, ಶಿವಣ್ಣ ಅಂತ ನಮ್ಮ ಹುಡುಗನೇ, ಅವನೇ ಪಲ್ಲಕ್ಕಿ, ಮೈಕ್ ಸೆಟ್ಟು, ಲೈಟಿಂಗು. ಅವನು ಸುಮಾರು ಇವಾಗ ಅವನಿಗೆ ನನಗಿಂತ 4 ವರ್ಷ ಚಿಕ್ಕವನು, ಸ್ವಲ್ಪ 60 ವರ್ಷ ಅವನಿಗೆ. ಅವನು 18 ವರ್ಷಕ್ಕೆ ಸ್ಟಾರ್ಟ್ ಮಾಡ್ದ ಈ ಪಲ್ಲಕ್ಕಿ ಕಟ್ಟೋಕ್ಕೆಲ್ಲ. ಅದಕ್ಕೆ ಮೊದಲು ತಮ್ಮಣ್ಣ ಅಂತ ಒಬ್ಬರಿದ್ರು, ನಾವು ಚಿಕ್ಕದಾಗಿದ್ದಾಗ ಅವರು ಮಾಡ್ತಾಯಿದ್ರು. ಇದಕ್ಕೆ ಮೂಲ ಪುರುಷರೆಲ್ಲ ಅವ್ರಿಗೆ ಸಾಥ್ ಕೊಟ್ಟಿದ್ದು ಸಮಂಗಪ್ಪವ್ರು, ಸಂಪಂಗಿ ತಾತ ಅಂತ, ನಾರಾಯಣಪ್ಪ ತಾತ ಅಂತ, ಬಲ್ಜಿಗಿರ ಪೈಕಿ ಎಲ್ಲ ಕಾಪ ಇವಾಗ, ಆಮೇಲೆ ಗಾಣಿಗದಲ್ಲಿ ಮುನ್ನೆಟ್ಟಪ್ಪನವರು, ಆಮೇಲೆ ಎಲ್ಲ ಸಮುದಾಯದೆಲ್ಲ ಸೇರಿಕೊಂಡು ಅದಕ್ಕೆ ಈ ಹೊತ್ತಿಗೆ ಇದೇ ನಿರಂತರವಾಗಿ ನಡೀತಾ ಇದೆ. ಅದು ನಮ್ಮ ಇವಾಗ ಇರುವಂಥ ಯುವ ಪೀಳಿಗೆ ತುಂಬ ಚೆನ್ನಾಗಿ ಸ್ಪಂದಿಸ್ತಾ ಇದ್ದಾರೆ. ನೀವು ತಾವೇ ನೋಡ್ತಾ ಇದ್ದೀರ. ಇದಕ್ಕೆ ಸುಮಾರು ಈ ಕಟ್ಟಡ ಕಟ್ಟಿ 90 ವರ್ಷ ಆಗಿದೆ. ನಮ್ಮಪ್ಪ ಚಿಕ್ಕವರಾಗಿದ್ದಾಗ ಇದು ಕಟ್ಟಿದ್ದು. ಅವರ ಮಾವ ಮುನ್ಸಾಮಗೌಡರು ಅಂತ ತಾವು ಅದು ಬೋರ್ಡನ್ನು ನೋಡಿದ್ದೀರ. ಆವಾಗ ಇದನ್ನೆಲ್ಲ ಕಂಪ್ಲೀಟ್ ಮಾಡಿದ್ರು. ಆಮೇಲೆ ಇಲ್ಲಿ ನಮ್ಮ ಹುಡುಗ ವೆಂಕಟೇಶ ಅಂತ ಒಬ್ಬ ಇದ್ದ, ಅವನ್ನೆಲ್ಲ ಹಣ ಇದು ಟೈಲ್ಸ್ ತಗೊಂಬಂದ. ಅದೇ ದುಡ್ಡು ಕಾಸು ನಾನೇ ಕೊಟ್ಟಿರ್ಬೋದು, ಅದು ಇದಕ್ಕೆಲ್ಲ ಕಂಪ್ಲೀಟಾಗಿ, ಯಾಕಂದ್ರೆ ನಾವು ಅಲ್ಲಿ ನೆನೆಸ್ಕೋಬೇಕು ಅಂದರೆ ಇದಕ್ಕೆಲ್ಲ ಪೂರಕವಾಗೆಲ್ಲ ಕಂಪ್ಲೀಟಾಗಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಇವತ್ತು ಮೂಲವಾಗಿರುವಂಥ ನಮ್ಮ ಹುಡುಗರು ಈ ಗೌಡ್ರು ಪಲ್ಲಕ್ಕಿ ಅಂತ, ಹೆಂಗೆ ಅಂದರೆ ನಿನ್ನೆ ಆಗಿದ್ದು ಪಟಾಸಕ್ಕೆ ಮುಂಚೆ ಗೌಡ್ರ ಪಲ್ಲಕ್ಕಿ, ಅವರು ಗೌಡಿ ಜನಾಂಗ, ಅವರು ಕಂಪ್ಲೀಟ್ ಅವರೆಲ್ಲ ಸೇರಿಕೊಂಡು ಇವತ್ತು ಹುಡುಗರೆಲ್ಲ ಚೆನ್ನಾಗಿದ್ದಾರೆ ಬೆಂಗಳೂರಲ್ಲಿ. ಅವರೆಲ್ಲ ಸಾಥ್ ಕೊಟ್ಟು ಅದು 100 ರೂಪಾಯಿಂದ 1000 ರೂಪಾಯಿ 10,000 ರೂಪಾಯಿ ಎಲ್ಲ ಗೊತ್ತಿಲ್ಲ ನನಗೆ, ಅಷ್ಟು ಚೆನ್ನಾಗಿ ಹಾಕ್ಕೊಂಡು ಹೋಗ್ತಾಯಿದೆ. ಹಂಗಾಗಿ 133ನೇ ವರ್ಷವರೆಗೂ ಸತತವಾಗಿ ದರ್ಶಕೊಂಡು ಹೋಗ್ತಾ ಇದ್ದೀವಿ. ಇದಕ್ಕೆ ಒಂದು ಹಿನ್ನೆಲೆ ಏನಪ್ಪ ಅಂದರೆ ಈ 10 ದಿವಸನೂ ಆಲಂಗೂರು ಇಡೀ ಗ್ರಾಮದಲ್ಲಿ ಯಾರೇ ಆಗಲಿ ನಾನ್ ವೆಜ್ ಮಾಡಲ್ಲ, ಯಾವುದೇ ಜಾತಿ ನಾನ್ ವೆಜ್ಜು ಮಾಡಲ್ಲ. ಆಮೇಲೆ ಯಾವುದೂ ಮನೇಲಿ ಊಟನೂ ಮಾಡಲ್ಲ, ಅಡುಗೆ. ಯಾಕಂದರೆ ಅಡುಗೆ ಮಾಡೋಕ್ಕೆ ಹೋಗೋದೇ ಇಲ್ಲ, 10 ದಿವಸ ಇಲ್ಲ ಅಡುಗೆ ಮಾಡಿ ಊಟ ಮಾಡ್ಕೊಂಡು ಹೋಗೋದು. ಇವತ್ತು ಲಾಸ್ಟು ಪಟ್ಟಾಭಿಷೇಕ ಆಗುತ್ತೆ ಅಂತ ನೀವು ನೋಡ್ತಾ ಇದ್ದಾರೆ. ಇಲ್ಲಿ ಜಾತ್ಯತೀತವಾಗಿ ನಾನು ಆವಾಗ ಹೇಳ್ದಾಗೆ ಇಲ್ಲಿ ಬಲ್ಜಿಗರು, ಬೆಸ್ತರು, ಗಾಣಿಗರು, ಎಸ್ ಸಿ ಸಮುದಾಯದವರು, ಗೌಡ್ರು ಎಲ್ಲ ಇದ್ದಾರೆ. ನೀವು ನೋಡ್ಬೋದು ಇಲ್ಲಿ ಆ ಊಟದ ಮೇಲೆ ನೋಡ್ಕೋಬೇಕಾದ್ರೆ ಎಲ್ಲ ಅಲ್ಲೇ ಇರ್ತದೆ. ಇನ್ಕ್ಲೂಡಿಂಗ್ ನಮ್ಮ ಫ್ಯಾಮಿಲಿ ಬಂದು ಇಲ್ಲಿ ಊಟ ಮಾಡ್ತಾರೆ, ನಾನು ಸಮೇತ. ಇಲ್ಲಿ ಭೇದ ಭಾವ ಇಲ್ಲ, ಇಲ್ಲಿ ಬಡವ ಬಲಿದ ಏನು ಇಲ್ಲವೇ ಇಲ್ಲ. ಹಂಗಾಗಿ ನಮ್ಮೂರು ಇವತ್ತಿಗೂ
ಅದೇ ಶಿಸ್ತುಬದ್ಧವಾಗಿ ನಡೀತಾ ಇದೆ, ಮುಂದಕ್ಕೂ ನಡೆಸ್ಕೊಂಡು ಹೋಗ್ತಾರೆ ಅಂತ ನಮ್ಮ ಹುಡುಗರಲ್ಲಿ ನನಗೆ ಒಂದು ನಂಬಿಕೆ ಬಂದಿದೆ, ಆಶಾಭಾವನೆ ಇದೆ. ನಮ್ಮ ಇಡೀ ಕರ್ನಾಟಕದಲ್ಲೇ ತುಳಸಿ ಮಠ ಅಂತಿದೆ. ಇವಾಗೇನು ನಾವು ಮೆಜೆಸ್ಟಿಕ್ ಅಂತ ಕೆಂಪೇಗೌಡ ಬಸ್ ಸ್ಟ್ಯಾಂಡ್ ಇಲ್ಲ, ಬಸ್ ಸ್ಟ್ಯಾಂಡ್ ಪಕ್ಕದಲ್ಲಿ ತುಳಸಿ ತೋಟ ಅಂತಿದೆ. ಇದನ್ನು ಸ್ಥಾಪನೆ ಮಾಡಿದ್ದು ತುಳಸಿ ರಾಮದಾಸ್ ಅಂತ. ತುಳಸಿ ರಾಮದಾಸರು ಮಹಾರಾಜರು ಇದರಲ್ಲಿ ಅವರು ಕತೆ ಮಾಡ್ತಾಯಿದ್ರು. ಅವರೊಂದು ಸಲ ತಿರುಪತಿಗೆ ಹೋಗ್ಬೇಕಾದ್ರೆ ಇಲ್ಲಿ ನಮ್ಮ ಚೆಂಗೇಗೌಡ, ನಮ್ಮ ಅಪ್ಪ ಚೆಂಗೇಗೌಡ ಅಲ್ಲ, ಅವರ ತಾತ ಚೆಂಗೇಗೌಡರು, ಅವರು ಇಲ್ಲಿ ಸಂಪರ್ಕ ಮಾಡಿ ಇಲ್ಲಿ ಬಂದು ಅವಾಗ ಇದು ಮಾಡಿ ಅಲ್ಲಿ ನಮ್ಮದು ಹಳೆ ಡೈರಿಯಲ್ಲಿ ಲೆಕ್ಕ ಇದೆ 1891 1891 ಏನು ಲೆಕ್ಕ ಬಂದಿಲ್ಲ ನಮ್ಮ ರಾಮೇಗೌಡರು, ಅದೇ ನಮ್ಮ ಮುತ್ತಾತ 1 ಕ್ವಿಂಟಾಲ್ ಸಾಸಿವೆ ಖರ್ಚಾಗಿದೆ ಅಂತ ಲೆಟ್ರು ಇದು ಲೆಕ್ಕ, ಯಾವ ಲೆಕ್ಕ ಬಂದಿಲ್ಲ ಅವರು. ಅವಾಗೆಲ್ಲ ಮಣ್ಣಿನ ಪಾತ್ರೆ ಎಲ್ಲ ಈ ಕುಂಬಾರರು ಮಾಡುವಂಥ ಮಡಿಕೆ ಪಾತ್ರೆ ಎವ್ರಿ ಡೇ ಒಂದೊಂದು ಗಾಡಿ ಬರ್ತಾ ಇತ್ತಂತೆ. ಅಯೋಧ್ಯೆಯಿಂದ ಇಲ್ಲಿ ಬಂದಿದ್ದಾರೆ, ಉಲ್ಲೇಖನ ಇದೆ ಅಲ್ಲಿ ನಮ್ಮ ಬುಕ್ಕಲ್ಲಿ. ಅಯೋಧ್ಯೆಯಿಂದ ಬಂದು ಹೋದವ್ರಿಗೆ ಅವ್ರಿಗೆ ಒಬ್ಬೊಬ್ಬರಿಗೆ 100 ರೂಪಾಯಿ ಕೊಟ್ಟು, ಎಲ್ಲಿ ನಾನು ಹೇಳ್ತಾ ಇರೋದು ಆ ಕಾಲದಲ್ಲಿ 9 ಜನ ಬಂದಿದ್ದಂತೆ. 9 ಜನ ಬಂದು ಇಲ್ಲಿಂದ ಪೂಜೆ ಮಾಡ್ಕೊಂಡು ಹೋಗಿದ್ದಾರೆ. ಅಷ್ಟು ಹಿನ್ನೆಲೆ ಇದೆ. ಅದನ್ನು ಹಂಗೆ ಕಾಪಾಡ್ಕೊಂಡು ಬರ್ತಾರೆ ನಮ್ಮ ಹುಡುಗರು, ನಮ್ಮ ಊರಿನ ಜನ ಎಲ್ಲ, ನಮ್ಮ ಏನು ಆಲಂಗೂರು ಫ್ಯಾಮಿಲಿ ಏನಂತೀವಿ ನಾವು, ನಮ್ಮ ಹೆಣ್ಣುಮಕ್ಕಳು, ನಮ್ಮ ಅಳಿಯಂದರು, ನಮ್ಮ ಮಕ್ಕಳು, ಮೊಮ್ಮಕ್ಕಳು ಎಲ್ಲ ಅದನ್ನೇ ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅವ್ರಿಗೆಂದಿಗೂ ನಮ್ಮ ಶ್ರೀರಾಮ ಪ್ರಭು ಒಳ್ಳೆಯದು ಮಾಡಲಿ, ನಮಗೆ ಅಂತಲ್ಲ ಎಲ್ಲರಿಗೂ, ಯಾರ ಇದಕ್ಕೆ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಯಾರು ಸಹಾಯ ಮಾಡಿರ್ತಾರೆ, ಮಾಡ್ಕೊಂಡು ಹೋಗ್ತಾ ಇರ್ತಾರೆ, ಎಲ್ಲರಿಗೂ ಚೆನ್ನಾಗಿ ಆಗಲಿ ಅಂತ ನಾನು ರಾಮನಲ್ಲಿ ಬೇಡ್ಕೊಳ್ತೀನಿ. ಶ್ರೀರಾಮ ಪ್ರಭು ಒಬ್ಬ ರಾಜನಾಗಿ, ಒಬ್ಬ ದೇವತಾ ಪುರುಷ ರಾಜನಾಗಿ ಎಷ್ಟು ಅಚ್ಚುಕಟ್ಟಾಗಿ ರಾಜಭಾರ ಮಾಡಿದ ಅದಕ್ಕೆ ಉದಾಹರಣೆ ನಮ್ಮ ಶ್ರೀರಾಮಚಂದ್ರ ಪ್ರಭುನೇ. ಯಾಕಂದರೆ ಸಿಂಪಲ್ ಆಗಿ ಬಿಡ್ತಾರೆ, ನಾನು ತಂದೆಗೆ ಮಾತು ಕೊಟ್ಟಿದ್ದಕ್ಕೆ ರಾಜ ಬಿಟ್ಟು ಹೋದ, ಚಿಕ್ಕಮ್ಮಗೆ ಮಾತು ಕೊಟ್ಟ ಅಂತ ಅಪ್ಪ, ಕೈಗೆ ಮಾತು ಕೊಟ್ಟ ಅಂತ, ಯಾಕೆ ಅಪ್ಪಗೆ ತೊಂದರೆ ಆಗಬಾರ್ದು ಅಂತ ಅದು ಮಾಡ್ಕೊಂಡು ಹೋದ. ಆಮೇಲೆ ಅಲ್ಲಿ ನೋಡಿ ಎಷ್ಟು ನೀಟಾಗಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಶ್ರೀರಾಮಚಂದ್ರ ಪ್ರಭು ಬರ್ತಾ ಪಟ್ಟಾಭಿಷೇಕ ಆದರೆ ಅಲ್ಲಿ ಕಂಪ್ಲೀಟಾಗಿ ಅದು ಬೆದರಲ್ಲಿ ವುಡ್ ಅಂತಿದ್ದವು. ಹೆಂಗೆ ಅಂದರೆ ಒಬ್ಬ ತಮ್ಮನಾಗಿ ಎಷ್ಟು ಮರ್ಯಾದೆ ಕೊಡಬೇಕು ಅಷ್ಟು ಮರ್ಯಾದೆ ಬರ್ತಾ ಕೊಟ್ಟ. ಇನ್ನೊಬ್ಬ ತಮ್ಮ ಯಾವುದೇ ಕಾರಣಕ್ಕೆ ಅಣ್ಣನ ಮಾಡೋ ತಪ್ಪದೆ, ಹೆಂಗೆ ಅಂದರೆ 14 ವರ್ಷ ವನವಾಸ ಹೋದ್ರೂ ಅತ್ತಿಗೆಯನ್ನು ಅಣ್ಣನ ಬಿಟ್ಟು ಹೋಗಿಲ್ಲ ಲಕ್ಷ್ಮಣ ಮಹಾನ್ ಭಾವ. ಹಂಗಾಗಿ ಈ ಶೋಸ್ ಇಲ್ಲಿ ಫ್ಯಾಮಿಲಿ ಸೆಂಟಿಮೆಂಟ್ ಇದೆ, ಅಣ್ಣ ತಮ್ಮದ ಬಗ್ಗೆ ಸೆಂಟಿಮೆಂಟ್ ಇದೆ. ರಾಜಭಾರ ಎಷ್ಟು ನೀಟಾಗಿ ಮಾಡಿದೆ. ಯಾರೋ ಒಬ್ಬ ಅನಾಮಧೇಯ ಮಾತಾಡಿದ್ದಕ್ಕೆ ಸೀತಾದೇವಿನೇ ಇದಕ್ಕೆ ಕಳಿಸೋದಂಥ ಯುಗಪುರುಷ. ಹಂಗಾಗಿ ಇದನ್ನೆಲ್ಲ ಕೂಡೀಕರಿಸುವಂಥ ಏಕೈಕ ಪ್ರಭು ಅಂದರೆ ನಮ್ಮ ಶ್ರೀರಾಮಚಂದ್ರ ಪ್ರಭು. ಹಂಗಾಗಿ ಎಲ್ಲ ದೇವರು ಇಲ್ಲ ಅಂತ ಹೇಳಿಲ್ಲ, ಏಕೀಪಟ್ನಿವತ ಅಂತವೆ. ಆಗ ಅದಕ್ಕೆ ಎಲ್ಲರೂ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಆಮೇಲೆ ಈಗ ನಿಜ ರಾಜ್ಯ ಬೇಕು ಅಂದಿದ್ದರೆ ಲಂಕೆನಲ್ಲಿ ರಾವಣ ಸತ್ತ ಮೇಲೆ ಅಲ್ಲಿ ಇರ್ಬೋದಾಗಿತ್ತು. ರಾಮ ಇದ್ದ, ಬರ್ತಾ ಇದ್ದ, ಚತುರ್ಘ್ನ ಒಬ್ಬ ಕಳಿಸ್ಬೋದಾಗಿತ್ತು. ಆ ಕೆಲಸ ಮಾಡಿಲ್ಲ ಮಹಾಪ್ರಭು. ಯಾಕಪ್ಪ ಅಂದರೆ ನಿಮ್ಮ ಅಣ್ಣಂದಪ್ಪ ನೀನೇ ಮಾಡ್ಕೋಬೇಕು, ವಿಭೀಷಣಾಗೆ ಅಲ್ಲಿ ಪಟ್ಟ ಕಟ್ಟಿ ನಡ್ಕೊಂಡು ಹೋಗಬೇಡ, ಆಶೀರ್ವಾದ ಮಾಡಿ ಬಂದಂಥ ಏಕೈಕ ಪ್ರಭು ಅಂದರೆ ನಮ್ಮ ಶ್ರೀರಾಮಚಂದ್ರ ಪ್ರಭು. ಅದಕ್ಕೆ ಶ್ರೀರಾಮಚಂದ್ರರಿಗೆ ಇಡೀ ಪ್ರಪಂಚದಲ್ಲೇ ಪ್ರತ್ಯೇಕವಾದ ಸ್ಥಾನ ಕೊಟ್ಟಿದ್ದಾರೆ ನಮ್ಮ ಹಿಂದೂಸ್. ಹಂಗಾಗಿ ಶ್ರೀರಾಮನವಮಿನ ಇಲ್ಲೇ ಅಲ್ಲ, ಇನ್ಕ್ಲೂಡಿಂಗ್ ಮುಸ್ಲಿಂ ಕಮ್ಯುನಿಟಿ. ನೀವೊಂದು ಕೆಲಸ ಮಾಡಿ, ಬಂಬು ಬಜಾರ್ಗೆ ಹೋಗಿ, ಬಂಬು ಬಜಾರ್ಗೆ ಹೋದ್ರೆ ಶ್ರೀರಾಮನವಮಿ ದಿವಸ 1 ಕ್ವಿಂಟಾಲ್ ಹೆಸರುಬೇಳೆ ಪಾನಕ್ಕೆ ಅವಲಂಬಿಸ್ತಾರೆ. ಯಾಕಂದರೆ ನಾವು ಅಂದ್ಕೊಳ್ತೀವಿ ಶ್ರೀರಾಮಚಂದ್ರ ಹೆಂಗೆ ಅಂದರೆ ಅದು ತುಂಬ ಅಚ್ಚುಕಟ್ಟಾಗಿ ಮಾಡಿರುವಂಥ ಮಹಾಪ್ರಭು ಅವರು. ನೀವು ಬೇಕಾದ್ರೆ ನೋಡ್ಬೋದು. ಇವು ಸುಮ್ಮನೆ ನಮ್ಮ ರಾಜಕೀಯ ಬೇಳೆ ಬೆಳೆಸ್ಕೊಳ್ಳೋಕ್ಕೆ ಅದು ಇದು ಮಾಡ್ತಾಯಿದ್ದೀವಿ, ಇಲ್ಲ, 100% ಇಲ್ಲ. ಯಾಕಂದರೆ ಶ್ರೀರಾಮಚಂದ್ರಿಗೆ 2 ಮುಸ್ಲಿಮ್ಸ್ ಮಹಾಕವಿಗಳು,
ಅವರ ಚರಿತ್ರೆ ಬರೆದಿರುವಂಥ ಮಹಾನುಭಾವಿದ್ದಾರೆ. ಯಾಕಂದ್ರೆ ನೀವು ಸುಮಾರು ಹಿಸ್ಟ್ರಿ ನೋಡಿದ್ದೀರ, ಕಬೀರ್ ದಾಸ್ ಆಗ್ಬೋದು, ಎಲ್ಲ ಇವರೆಲ್ಲ ಅದಕ್ಕಾಗಿ ಇದಕ್ಕೆ ಜಾತ್ಯತೀತವಾಗಿ ಬರುವಂಥ ಮಹಾನುಭಾವ ಅಂದರೆ ನಮ್ಮ ಶ್ರೀರಾಮಚಂದ್ರ ಪ್ರಭು. ಅದಕ್ಕೆ ಅವ್ರಿಗೆ ಜಾಸ್ತಿ ಪ್ರಾಧಾನ್ಯತೆ ಕೊಡ್ತಾ ಇಂಡಿಯನ್ಸ್, ಹಿಂದೂಸ್. ಬಟ್ ಈಗಿನ ಕಾಲದಲ್ಲಿ ಅವ್ರದ್ದು ಯಾರು ಪಾಲನೆ ಮಾಡ್ತಾರೆ, ಅವ್ರ ಆದರ್ಶ ಅವರಿರುವ ಇದು ಹಿನ್ನೆಲೆ ಇದರಲ್ಲಿ ಈ ಕಾಲದಲ್ಲಿ ಪಾಲನೆ ಮಾಡೋಕ್ಕಾಗತ್ತ? ಅದಲ್ಲ, ಆಗಲ್ಲ ಅನ್ನೋದು ತಪ್ಪು. ಬರ್ತಾರೆ. ಏನಾಗುತ್ತೆ ಅಂದರೆ ಒಂದು ಮಟ್ಟಕ್ಕೆ ಕೊಟ್ಟೋಗಿದೆ ಏನು ಇದೆಲ್ಲ, ಅದು ಕಮ್ಮಿ ಆಗಲೇಬೇಕು. ಇದು ಒಂದು ಸೈಕಲ್ ಇದು. ಯಾಕಂದರೆ ಇವಾಗ ಒಂದು ಯಾವುದೋ ಮಟ್ಟಕ್ಕೆ ಹೋಗಿದೆ, ಆಟೋಮೆಟಿಕ್ಕಾಗಿ ನೆಕ್ಸ್ಟ್ ಜನ್ರೇಷನ್ ಬರಬೇಕಾದ್ರೆ ದೇನೋ ಯಾರು ಕೆಲಸ ಮಾಡಿದ್ದಾರೆ, ಯಾರು ಕರೆಕ್ಟಾಗಿ ಹೋಗ್ತಾ ಇದ್ದಾರೆ, ಜಾತ್ಯತೀತ ಹೋಗ್ತಾ ಇದ್ದಾರೆ, ಇನ್ ಇಂಟ್ರೆಸ್ಟ್ ಆಫ್ ಸೊಸೈಟಿ ಅವ್ರು ಹೋಗ್ತಾ ಇದ್ದಾರೆ, ಅವ್ರಿಗೆಲ್ಲದೂ ಪ್ರಾಧಾನ್ಯತೆ ಕೊಡ್ತಾರೆ. ಆ ಕಾಲ ಕಾದಿ ನೋಡಬೇಕು. ನಾವು ನೋಡ್ತೇವೆ ಬಿಡ್ತಾ ಗೊತ್ತಿಲ್ಲ. 100% ಮುಂದೆ ಅಂತ ಒಳ್ಳೆ ದಿವಸ ನೋಡ್ತೀವಿ ಅಂತ ಆಶಾಭಾವ ನನಗಿದೆ. ಕೊನೆಯದಾಗಿ ನಿಮ್ಮ ಗ್ರಾಮಸ್ಥರು ಎಲ್ಲ ಇಷ್ಟು ದಿವಸ ಸಹಕಾರ ನೀಡಿ ಮಾಡ್ಕೊಂಡು ಬಂದಿದ್ದಾರೆ, ಏನು ಹೇಳ್ತೀವಿ? ನಾನು ಸ್ಟಾರ್ಟಿಂಗ್ ಹೇಳ್ಬಿಟ್ಟಿದ್ದೀನಿ, ಈ ಎಂಟೈರ್ ಕ್ರೆಡಿಟು ಆಲಂಗು ಜಂಗೇಗೌಡ ಕುಟುಂಬದಿಂದ ಒಂದರಿಂದ ಸಾಧ್ಯವಿಲ್ಲ. ಇದಕ್ಕೆ ಎಂಟೈರ್ ನಮ್ಮ ಮುಳಬಾಗಿಲು ತಾಲೂಕು ಆಲಂಗೂರು ಗ್ರಾಮದಲ್ಲಿ ಏನು ವಾಸ್ತವವಾಗಿರುವಂಥ, ನಾಟ್ ಓನ್ಲಿ ಆಲಂಗೂರಲ್ಲ, ಬೆಂಗಳೂರು ಇದ್ದಾರೆ, ಮುಳಬಾಗಿಲು, ಕೋಲ ಎಲ್ಲ ಇದ್ದಾರೆ. ಅವೆಲ್ಲ ಹುಡುಗರು, ಸೀನಿಯರ್ಸು, ಎಸ್ಪೆಷಲಿ ನಮ್ಮ ಹೆಣ್ಮಕ್ಳು. ಉಗಾದಿ ಹಬ್ಬ ಬರಲ್ಲ ನಮ್ಮ ಹೆಣ್ಮಕ್ಳು ನಮ್ಮೂರಿಗೆ, ಯಾಕೋದು ಒಂದೇ ದಿವಸ ಅಂತ, ಇನ್ಕ್ಲೂಡಿಂಗ್ ನನ್ನ ಡಾಟರ್ಸು ಅಷ್ಟೇ. ಇವಾಗ ಬರ್ತಾರೆ 4 ದಿವಸ ಇರ್ಬೋದು ಅಂತ. ಹಂಗಾಗಿ ಇದು ಕ್ರೆಡಿಟ್ ಗೋಸ್. ಇದನ್ನು ಟೋಟಲ್ ಆಗಿ ನಾನು ಈ ಧನ್ಯವಾದ ಹೇಳಬೇಕಾಗಿರೋದು ನಮ್ಮ ಊರಿನ ಜನತೆಗೆ, ನಮ್ಮ ಊರಿನ ಹುಡುಗರಿಗೆ, ಜಾತ್ಯತೀತವಾಗಿ ಬಂದು ಇಲ್ಲಿ ಊಟ ಬಡಿಸಿ ಊಟ ಮಾಡಿ ನಂದು ಅಂತ ಕಾರ್ಯಕ್ರಮ ನಡೆಸ್ಕೊಟ್ಟೆ ಪ್ರತಿಯೊಬ್ಬರಿಗೂ ನಾನು ಧನ್ಯವಾದ ಹೇಳ್ತೀನಿ.